ಕೀರ್ತಿ ಪಾಟೀಲ್ ಮಾತಾಡ್ತಾ ಇರೋದು ಗ್ಯಾರಂಟಿ ನ್ಯೂಸ್ ಚಾನೆಲ್ ಇಂದ. ಸ್ಪೋರ್ಟ್ಸ್ ಅಂದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ? ನಿಮ್ಮ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಯಾವ ಕ್ರೀಡೆ ತುಂಬಾ ಇಷ್ಟ? ಯಾವ ಆಟ ಆಡ್ತಾ ಇದ್ರಿ? ನಾನು ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ ಆ್ಯಂಡ್ ಅಫ್ಕೋರ್ಸ್ RCB ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ 5 ವರ್ಷ ಕಂಟಿನ್ಯೂಸ್ಲಿ. ಅದಾದಮೇಲೆ ಐ ಲೈಕ್ ವಾಚಿಂಗ್ ಟೆನ್ನಿಸ್ ಬಿಕಾಸ್ ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು ಟೆನ್ನಿಸ್ಸು, ಮತ್ತು ಫುಟ್ಬಾಲ್ ಆಲ್ಸೋ. ಆ್ಯಂಡ್ ಒಲಿಂಪಿಕ್ಸ್ ಐ ಯೂಸ್ ಟು ವಾಚ್ ಐಸ್ ಸ್ಕೇಟಿಂಗ್ ನಂಗೆ ತುಂಬ ಇಷ್ಟ ಬಿಕಾಸ್ ಚೆನ್ನಾಗಿ ಡ್ರೆಸ್ ಹಾಕೊಂಡ್ಬರ್ತಾರೆ ಆ್ಯಂಡ್ ಜಸ್ಟ್ ದ ಟ್ಯಾಲೆಂಟ್ ಟು ಬಿ ಏಬಲ್ ಟು ಸ್ಕೇಟ್ ಆ್ಯಂಡ್ ಡಾನ್ಸ್ ಅದು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಬಟ್ ಪರ್ಸ್ನಲಿ ಐ ಕ್ಯಾನ್ ರನ್ ವೆರಿ ಫಾಸ್ಟ್ and I can play basketball. ಪುನೀತ್ ಸರ್ ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು, ಜೊತೆಗೆ ಬ್ರಾಂಡ್ ಅಂಬಾಸಿಡರ್ ಆಗಿರುವಂತದ್ದು. ಸೊ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಸ್ಪೋರ್ಟ್ಸ್ಮನ್ಶಿಪ್ ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಐ ಥಿಂಕ್ ಇಟ್ ಟೀಚಸ್ ಯುವರ್ ಲಾಟ್. ಗೆಲ್ಲೋದೊಂದು ಸೋಲು ಅದೆಲ್ಲ ಅಂದನು ಯು ರಿಯಲೈಸ್ ಹೌ ಟು ಪ್ಲೇ ಆಸ್ ಅ ಟೀಮ್ ಪ್ಲೇಯರ್. ಎಲ್ಲ ನಾನೇ ಎಲ್ಲ ಮಾಡೋದು, ನಾನು ಒಬ್ಬಳೇನೆ ಅಂತ ಆ ಆ್ಯಟಿಟ್ಯೂಡ್ ಬರುತ್ತೆ. ಯು ಥಿಂಕ್ ಆಫ್ ಇಟ್ ಆಸ್ ಅ ಟೀಮ್. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ನೋಡಿ ನೀವು, ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ. ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ. ಬಟ್ ಐ ಥಿಂಕ್ ಥ್ರೂ ಸ್ಪೋರ್ಟ್ಸ್ಮನ್ಶಿಪ್ ಇಟ್ ಟೀಚಸ್ ಯು ದಟ್ ಎವ್ರಿಬಡಿ ಈಸ್ ಅ ಪ್ಲೇಯರ್ ಆ್ಯಂಡ್ ಎಲ್ಲರೂ ಒಂದೇನೆ ಅಂತ. ಆ ಒಂದು ಆ್ಯಟಿಟ್ಯೂಡ್ ಮೈಂಡ್ ಸೆಟ್ ಬಂದರೆ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಇರಬಹುದು, ಜೊತೆಗೆ ಈ ರೀತಿ ಈವೆಂಟ್ ಅಂತ ಬಂದಾಗ ಸೆಲೆಬ್ರಿಟಿಗಳು ಒಂದಾಗ್ತಾರೆ, ಟೀಮ್ ಅಪ್ ಆಗ್ತಾರೆ. ಆದರೆ ಯೂನಿಟಿ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ? Madam, one question per person. Could you please pass on the mic to the next person behind? Yes, madam, over to you. ಇದು ನಾವು ಆನ್ಸರ್ ಮಾಡ್ತೀವಿ. ಎಸ್, ಅದು ನಂಗೆ ಗೊತ್ತಿಲ್ಲ ಏನಕ್ಕಿಲ್ಲ ಅಂತ. ಐ ಥಿಂಕ್ ಎಲ್ಲರೂ ಎವ್ರಿಬಡಿ ಇಸ್ ಫೈನ್, ಬಟ್ ಐ ಥಿಂಕ್ ದಟ್ ಪ್ರಮೋದ್ ಸರ್ ಹೇಳ್ತಾ ಇದಾರೆ ಯಾರ ಜೊತೆಗೂ ನಾವು ಗಲಾಟೆ ಮಾಡಿಲ್ಲ, ಯೂನಿಟಿ ಇದೆ. ನಾವು ಯಾರ ಜೊತೆ ಗಲಾಟೆ ಮಾಡಿಲ್ಲ, ನಮ್ಮ ಜೊತೆನೂ ಯಾರು ಗಲಾಟೆ ಮಾಡಿಲ್ಲ. ಸೊ ನಾವು ಯೂನಿಟಿಲೇ ಇದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಯಾಕೆ ನಿಮ್ಗೆ ಹಂಗನ್ನಿಸ್ತಿದೆಯೋ ಗೊತ್ತಿಲ್ಲ, ಸಾರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.